ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಎಲ್ಲ ನಮ್ಮ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ಯುಗಾದಿ ಹಬ್ಬ ಇದೆ, ಹಾಗಾಗಿ ಅಡ್ವಾನ್ಸ್ ಆಗಿ ನಮ್ಮ ಚಾನಲ್ ಕಡೆಯಿಂದ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ವಾಟ್ಸಪ್ನಲ್ಲಿ ಬಂದಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ಇವತ್ತು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಇನ್ನೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಭಾಗವಹಿಸಿ. ಅಲ್ಲಿ ನಾನು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅದಕ್ಕೂ ಕೂಡ ತಾವು ಭಾಗವಹಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಓಕೆನಾ? ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ವಾಟ್ಸಪ್ನಲ್ಲಿ ಬಂದಂತಹ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟನ್ನು ತಂದಿದ್ದಾರೆ. ಅದೇನು ಅಪ್ಡೇಟ್ ಅಂತಂದರೆ, ನೀವು ಸ್ಟೇಟಸ್ಗೆ ಈಗ ಮ್ಯೂಸಿಕ್ನ ಹ್ಯಾಡ್ ಮಾಡ್ಬೋದು. ಅಂತಂದರೆ ಯಾವುದಾದ್ರೂ ಫೋಟೋ ಇರುತ್ತೆ, ಅದಕ್ಕೆ ಮ್ಯೂಸಿಕ್ನ ಹ್ಯಾಡ್ ಮಾಡಬೇಕಂತ ಅಂದ್ಕೊಂಡಿರ್ತೀರ. ಇದು ಇನ್ಸ್ಟಾಗ್ರಾಮ್ನಲ್ಲಿ ಈ ಫ್ಯೂಚರ್ ಇತ್ತು. ಇನ್ಸ್ಟಾಗ್ರಾಮ್ ಯಾರು ಯೂಸ್ ಮಾಡ್ತಾಯಿದ್ದೀರೋ ಅವರೆಲ್ರಿಗೂ ಗೊತ್ತಿರುತ್ತೆ. ಈಗ ಕೂಡ ಇದೆ, ನಾನು ಕೂಡ ಯೂಸ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ನ ಯಾರು ಯೂಸ್ ಮಾಡ್ತಾಯಿದ್ದೀರೋ ಎಲ್ರಿಗೂ ಇದು ಗೊತ್ತಿರುತ್ತೆ. ಅದೇ ರೀತಿಯಾಗಿ ವಾಟ್ಸಪ್ನಲ್ಲಿಯೂ ಕೂಡ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಅದು ಯಾವ ರೀತಿ ಅಂತೇಳಿ ಈಗ ನೋಡ್ಕೊಂಬರೋಣ. ವಿಡಿಯೋನ ಕೊನೆವರೆಗೆ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯೂಸ್ಗಳು ಜಾಸ್ತಿ ಆಗ್ತಾಯಿಲ್ಲ, ದಯವಿಟ್ಟು ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದು ನೋಡಿ, ನಾವು ಮಾಡ್ತಾ ಇರೋದು ಕೇವಲ ಬ್ಲೈಂಡ್ಸ್ಗಳಿಗೆ ಅರ್ಥ ಆಗೋ ರೀತಿಯಲ್ಲ, ಎಲ್ರಿಗೂ ನಾರ್ಮಲ್ಸಿಗೆ ಕೂಡ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋದ್ರಿಂದ ಎಲ್ರಿಗೂ ವಿಡಿಯೋ ಅರ್ಥ ಆಗುತ್ತೆ. ಟಾಕ್ ಬ್ಯಾಕ್ ಯೂಸರ್ಸ್ಗೂ ಅರ್ಥ ಆಗುತ್ತೆ. ಹಾಗೆ ಯಾರು ನಾರ್ಮಲ್ಸ್ ನೋಡ್ತಾ ಇದ್ರು ಅವ್ರಿಗೆ ಕೂಡ ಈ ವಿಡಿಯೋಗಳು, ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ಖಂಡಿತ ಅರ್ಥ ಆಗುತ್ತೆ. ನಾನು ಮಾಡುವಂಥ ಕೆಲವು ವಿಡಿಯೋಗಳು ಮಾತ್ರ ಬ್ಲೈಂಡ್ಗಳಿಗೆ ಮಾತ್ರ ಅದು ಯೂಸ್ ಆಗುತ್ತೆ. ಇನ್ನು ಕೆಲವು ಇಂಥ ವಾಟ್ಸಪ್ಗೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಬೇರೆ ಅಪ್ಲಿಕೇಶನ್ ಬಗ್ಗೆ ಏನು ಮಾಡ್ತಾ ಇರ್ತೀನಿ ಅವುಗಳೆಲ್ಲ ನಾರ್ಮಲ್ಸಿಗೆ ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆನಾ? ನಾಳೆ ಎಲ್ಲರೂ ಚೆನ್ನಾಗಿ ಮಾಡಿ ಹಬ್ಬ ಅಂತೇಳಿ ಆಶಿಸ್ತಾ, ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ಓಕೆ, ಡೈರೆಕ್ಟ್ಲಿ ಇಲ್ಲಿಂದ ಅಪ್ಡೇಟ್ಸ್ ಒಳಗಡೆ ಹೋಗ್ತೀನಿ. ಓಕೆ, ಅಪ್ಡೇಟ್ಸ್ ಟ್ಯಾಬ್ ಒಳಗಡೆ ಬಂದಿದ್ದೀನಿ. ಇಲ್ಲಿಂದ ನಾನು ಮೈ ಸ್ಟೇಟಸ್ ಅಪ್ಡೇಟ್, ನ್ಯೂ ಸ್ಟೇಟಸ್ ಅಪ್ಡೇಟ್ ಒಳಗಡೆ ಹೋಗ್ತೀನಿ. ಇಲ್ಲಿ ರೀಸೆಂಟ್ಸ್ ಇಲ್ಲಿ ಎಲ್ಲ ವೀಡಿಯೋಸ್, ಫೋಟೋಸ್ ಎಲ್ಲ ಓಪನ್ ಆಗಿರ್ತವೆ. ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಯಾವುದಾದ್ರೂ ಫೋಟೋನ. ಓಕೆ, ಒಂದು ಫೋಟೋ ಸಿಕ್ಕಿದೆ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಮೀಡಿಯಾ ಪ್ರಿವ್ಯೂ ಅಂತ ಹೇಳ್ತಾ ಇದೆಯಲ್ಲ, ಇಲ್ಲಿಂದ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ. ಡೂಡಲ್ಸ್ ಅಂತಿದೆ. ಓಕೆ, ಆ್ಯಡ್ ಎ ಕ್ಯಾಪ್ಷನ್, ಆ್ಯಡ್ ಮೀಡಿಯಾ, ಆ್ಯಡ್ ಪ್ರೈವೇಟ್ ಮೆನ್ಷನ್ ಟು ಸ್ಟೇಟಸ್. ಓಕೆ, ಹಾಂ, ಆ್ಯಡ್ ಮ್ಯೂಸಿಕ್. ಸ್ಟೇಟಸ್ನಲ್ಲಿ ಬಂದಂತಹ ಹೊಸ ಅಪ್ಡೇಟ್ ಇದೆ ಸ್ನೇಹಿತರೆ, ಆ್ಯಡ್ ಮ್ಯೂಸಿಕ್. ಇದು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇದೆ. ನಾನು ಬಹಳಷ್ಟು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂತಂದರೆ ತಮಗೆ ಕೆಲವೊಬ್ಬರು ಇನ್ಸ್ಟಾಗ್ರಾಮ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಇದ್ರ ಬಗ್ಗೆ. ಸ್ವಲ್ಪ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಓಕೆನಾ? ಹಾಗಾಗಿ ಇನ್ನು ಉಳ್ಕಿದ್ದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ನೋಡ್ತಾ ಹೋಗಿ, ಓಕೆನಾ? ಓಕೆ, ಆ್ಯಡ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇಮ್ ಇದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇದೆ. ಓಕೆ, ಆ್ಯಡ್ ಮ್ಯೂಸಿಕ್ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಕೆಲವೊಂದು ಸಾಂಗ್ಸ್ಗಳು ನಿಮಗೆ ಇರ್ತವೆ. ಅಂದರೆ ಇಂಡಿಯಾದಲ್ಲಿ ಪಾಪ್ಯುಲರ್ ಆಗಿರುವಂತಹ ಕೆಲವು ಸಾಂಗ್ಸ್, ಹಿಂದಿ ಸಾಂಗ್ಸ್ ಎಲ್ಲ ಸಿಗ್ತವೆ ಇದರಲ್ಲಿ. ನಿಮಗೆ ಬೇಕಾದಂಥ ಸಾಂಗ್ಗಳು ಹುಡುಕ್ಬೇಕಂತಂದರೆ ಸರ್ಚ್ ಸಾಂಗ್ ಆರ್ ಆರ್ಟಿಸ್ಟ್ ಎಡಿಟ್ ಬಾಕ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗನ್ನು ನೀವು ಹುಡುಕ್ಕೋಬೋದು. ಇಲ್ಲಿ ಅನೇಕ ಸಾಂಗ್ಸ್ಗಳಿದ್ದಾವೆ, ಓಕೆನಾ? ಪಾಪ್ಯುಲರ್ ಇನ್ ಇಂಡಿಯಾ. ಇದೇ ರೀತಿಯಾಗಿ ನಿಮಗೆಲ್ಲ ಸಾಂಗ್ಸ್ಗಳು ಇಲ್ಲಿ ಇದ್ದಾವೆ. ನಾನೀಗ ಒಂದು ಸಾಂಗ್ಸ್ ಯಾವುದಾದ್ರೂ ಕನ್ನಡ ಸಾಂಗನ್ನು ಸರ್ಚ್ ಮಾಡ್ತೀನಿ, ಓಕೆನಾ? ನಾನು ಬರೀ ಕನ್ನಡ ಸಾಂಗ್ ಅಂತೇಳಿ ಸರ್ಚ್ ಮಾಡ್ತೀನಿ. ಕೆಲವೊಂದು ಸಾಂಗ್ಸ್ಗಳು ಬರ್ತವೆ ಅಲ್ಲಿ. ಕನ್ನಡ ಸಾಂಗ್ ಅಂತೇಳಿ ಸರ್ಚ್ ಮಾಡಿದರೆ ಅದನ್ನು ತೋರಿಸ್ಕೊಡ್ತೀನಿ.
ಓಕೆ, ನಾನು ಸಾಂಗ್ ಹೆಸರನ್ನ ಟೋಟಲ್ ಏನು ಕನ್ನಡ ಅಂತೇಳಿ ಬರೆದಿಲ್ಲ ಇಲ್ಲಿ, ಕೇವಲ ನಾನು KNNA ಅಂತೇಳಿ ಬರ್ತಿದ್ದೀನಿ. ಇಷ್ಟಕ್ಕೆ ಕನ್ನಡ ಸಾಂಗ್ಸ್ಗಳೆಲ್ಲ ಸಿಗ್ತವೆ ನಿಮಗೆ. ಓಕೆನಾ, ನಾನು ಯಾವುದಾದ್ರೂ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಆದರೆ ಸಾಂಗನ್ನು ನಾನು ಇಲ್ಲಿ ಪ್ಲೇ ಮಾಡೋಕ್ಕೆ ಹೋಗಲ್ಲ, ಅಂದರೆ ನಿಮಗೆ ಕೇಳಲ್ಲ. ಪ್ಲೇ ಆಗಿರುತ್ತೆ ಬಟ್ ನಿಮಗೆ ಕೇಳಲ್ಲ, ಯಾಕಂತಂದರೆ ಕಾಪಿರೈಟ್ ಲೈನ್ ಬರುವಂತಹ ಸಾಧ್ಯತೆಗಳಿರೋದ್ರಿಂದ ನಾನು ಅದನ್ನು ಸಾಂಗನ್ನ ಕೇಳಿಸ್ಲಿಕ್ಕೆ ಆಗಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಇದನ್ನೇ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಬೇಕು ಸ್ವಲ್ಪ. ಓಕೆನಾ. Player pause the song good credit by Playboy Party. Okay. Select the song good credit button. Player pause select the song Charugu Madhav button. Player pause select the song Sultan button. Player pause select the song Manjorman please. Player pause select the song Mangaru Malayali button. ಓಕೆ, ಇಲ್ಲಿ ಮುಂಗಾರು ಮಳೆಯಲ್ಲಿ ಏನೋ ಇದೆ. Song results available. Player pause the song Basana by AR Rahman. Select the song Basana button. Player pause select the song Vakanama button. Player pause select the song Mangaru Malayali button. 7 of 28. ಮುಂಗಾರು ಇಲ್ಲಿ ಸಿಕ್ಕಿದೆ, ಇದನ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Keyboard hidden. Delete the song Mangaru Malayali by Sid Sriram. Dhananjay Ranjan. Raghavendra V from status. ಓಕೆ, Change the song. Delete the song Mangaru Malayali by Sid Sriram. ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಲಿಕ್ಕೆ ಯಾವುದೋ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮುಂಗಾರು ಮಳೆ ಅಂತೇಳಿ ಇದೆ. Change the song from Mangaru Malayali. Delete the song Mangaru Malayali by Sid Sriram. Dhananjay Ranjan. Raghavendra V from status button. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಂಗನ್ನು ಡಿಲೀಟ್ ಮಾಡ್ಬೋದು. ಅಂತಂದರೆ ನಿಮಗೆ ಆ ಸಾಂಗ್ ಇಷ್ಟ ಇಲ್ಲ, ಏನು ಸಾಂಗ್ ಆ್ಯಡ್ ಮಾಡೋದು ಬೇಡ ಅಂತೇಳಿ ಅಂದ್ಕೊಂಡ್ರೆ ಮತ್ತೆ ಇಲ್ಲಿ ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡಿದರೆ ಸೇಮ್ ಅಲ್ಲಿ ಬಂದಿದ್ವಲ್ಲ, ಫಸ್ಟಿಗೆ ಬಂದಿದ್ವಲ್ಲ ನಾವು ಆ್ಯಡ್ ಮ್ಯೂಸಿಕ್ ಅಂತ ಇತ್ತಲ್ಲ, ಆ್ಯಡ್ ಎ ಕ್ಯಾಪ್ಷನ್, ಅಲ್ಲಿಗೆ ಹೋಗುತ್ತೆ ಇದು. ಡಿಲೀಟ್ ಮಾಡ್ಕೋಬೋದು. ಬೇಕಾದರೆ ನೆಕ್ಸ್ಟ್ ಚೇಂಜ್ ದ ಸಾಂಗ್ ಅಂತ ಹೇಳಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಂಗ್ನ ಬೇರೆ ಚೇಂಜ್ ಮಾಡ್ಕೋಬೋದು ಸರ್ಚ್ ಮಾಡಿ. ಓಕೆನಾ, ಹೀಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ನೀವು ಸೇವ್ ಮಾಡ್ಬೋದು. ಸೇವ್ ಮಾಡಿಕೊಂಡ್ರೆ ಸೇವ್ ಆಗುತ್ತೆ. ಸೇವ್ ಮಾಡಿಕೊಂಡು ಅದನ್ನು ಸ್ಟೇಟಸ್ಗೆ ನೀವು ಸೆಂಡ್ ಮಾಡ್ಬೋದಾಗಿರುತ್ತೆ. ಓಕೆ, ಮುಂಗಾರು ಮಳೆಯಲ್ಲಿ ಸಾಂಗ್ ಇದು. ಓಕೆ, ನೇಮ್ ಕೂಡ ಹೇಳ್ತಾ ಇದೆ ಸಾಂಗ್ ಹೆಸರನ್ನ. ಓಕೆ, ಯಾರು ಆಡಿದ್ದಾರೆ ಏನು ಅಂತೇಳಿ ಎಲ್ಲ ಇದೆ. ಅಂದರೆ ವಿಡಿಯೋ ಆಡಿಯೋ ಪ್ಲೇ ಆಗ್ತಾ ಇದೆ. ನಾನು ಇದನ್ನು ಬೇಕಾದರೆ ಪಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಫ್ ಆಗುತ್ತೆ. ಇರಲಿ, ಹಾಗೆ ಇರಲಿ, ಅದು ನಿಮಗೆ ಹೆಂಗೆ ಕೇಳಿಸಲ್ಲ ಸಾಂಗ್. ಓಕೆನಾ. ಓಕೆ, 13% ಸ್ಲೈಡರ್ ಇದೆ. ಇದೇ ಇರಲಿ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, 26 ಸೆಕೆಂಡ್ಸಿಂದ ಈ ಸಾಂಗ್ ಪ್ಲೇ ಆಗ್ತಾಯಿದೆ. ಅಂತಂದರೆ ಇನ್ನು ಕೆಳಗಡೆ ಅಂದರೆ 26 ಸೆಕೆಂಡ್ ಕೆಳಗೆ ಏನಿದೆ ಅದೆಲ್ಲ ಪ್ಲೇ ಆಗ್ತಾ ಇಲ್ಲ, ಯಾಕಂತಂದರೆ ಅದು 13%ಗೆ ಇದೆ ಸ್ಲೈಡರು. ನಾನು ತೋರಿಸ್ಕೊಡ್ತೀನಿ ನಿಮಗೆ. 15 ಅಂತ ಇದೆ. ಇದೇನಪ್ಪ ಅಂತಂದರೆ ನೋಡಿ, ಈಗ 26 ಸೆಕೆಂಡ್ಸ್. ಓಕೆನಾ, 26 ಸೆಕೆಂಡ್ಸಿಂದ 15 ಸೆಕೆಂಡ್, ಅಂದರೆ ಈ ಆಡಿಯೋ ಏನಿರುತ್ತೆ ಕೇವಲ 15 ಸೆಕೆಂಡ್ ಮಾತ್ರ ಪ್ಲೇ ಆಗುತ್ತೆ. ಅಂತಂದರೆ 26 ಸೆಕೆಂಡಿಂದ 41 ಸೆಕೆಂಡ್ವರೆಗೆ ಪ್ಲೇ ಆಗುತ್ತೆ ಸಾಂಗ್. ಓಕೆನಾ, ಎಲ್ಲ ಸಾಂಗ್ಗಳು ಇಷ್ಟೇ. ಓಕೆನಾ, ಅಂದರೆ ನೀವು ಸ್ಲೈಡರ್ನ ಚೇಂಜ್ ಮಾಡಿಕೊಂಡ್ರೆ ಅದು ಬರುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಕೇವಲ ಅದು ಎಷ್ಟೇ ಇರಲಿ, ಓಕೆನಾ, ಎಷ್ಟು ಸೆಕೆಂಡನ್ನು ಆದರೂ ಇರಲಿ, ಕೇವಲ 15 ಸೆಕೆಂಡ್ ಮಾತ್ರ ಅದು ಆಡಿಯೋ ಪ್ಲೇ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಓಕೆ, ಇದು ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಅದು ಎಲ್ಲಿಂದ ಪ್ಲೇ ಆಗುತ್ತೆ ಅಂತೇಳಿ ನೀವು ಮತ್ತೆ ಕೇಳಿಸ್ಕೋಬೋದು. ನಾನು ಇದನ್ನು ಪ್ಲೇ ಮಾಡಿ, ಅಂದರೆ ನಾನು ಸಾಂಗ್ನ ಪ್ಲೇ ಮಾಡದೇ ಇರೋದ್ರಿಂದ ಇದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಿಲ್ಲ, ಸಾಂಗ್ನ ನೀವು ಎಲ್ಲಿಂದ ಎಲ್ಲಿವರೆಗೆ ಪ್ಲೇ ಆಗುತ್ತೆ ಅಂತೇಳಿ ತಿಳ್ಕೊಬೋದು ಅಷ್ಟೇ. ಓಕೆನಾ, ಇದು ಓಕೆ. ಇಲ್ಲಿಂದ ನಾನು ಮತ್ತೆ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾಯಿದ್ದೀನಿ. 15 ಇದು ನಾನು ಆಗಲೇ ಹೇಳಿದೆ, ಅಂದರೆ ಕೇವಲ 15 ಸೆಕೆಂಡ್ ಮಾತ್ರ ಆಡಿಯೋ ಪ್ಲೇ ಆಗುತ್ತೆ ಅಂತೇಳಿ ಹೇಳಿದೆ, ಮ್ಯೂಸಿಕ್ ಪ್ಲೇ ಆಗುತ್ತೆ ಅಂತೇಳಿ ಹೇಳಿದೆ. ಓಕೆ, 0.26 ಇದು ಇದೆ, ಅಂದರೆ 26 ಸೆಕೆಂಡ್ಸಿಂದ ಇದು ಪ್ಲೇ ಆಗ್ತಾ ಇದೆ. 13% ಸ್ಲೈಡರ್ ಇದು ಸ್ಲೈಡ್ ಆಗಿದೆ. ನಾವು ಇದನ್ನು ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ಓಕೆನಾ, ಈಗ ಉದಾಹರಣೆಗೆ ನಿಮಗೆ 0 ಸೆಕೆಂಡ್ಸಿಂದ ಸಾಂಗ್ ಬೇಕಾಗಿರುತ್ತೆ ನಿಮಗೆ. ಅಂತಂದರೆ 0 ಸೆಕೆಂಡ್ಸಿಂದ ಆ ಸಾಂಗ್ ಪ್ಲೇ ಆಗಬೇಕಾಗಿರುತ್ತೆ. ನೀವು ಇದನ್ನು ಸ್ವೈಪ್ ಅಪ್ಪಿಂದ ಡೌನ್ ಮಾಡಿದರೆ ಕಡಿಮೆ ಆಗುತ್ತೆ, ಸ್ವೈಪ್ ಡೌನಿಂದ ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಿಮಗೆ ಇದೆಲ್ಲ ಸ್ಲೈಡರ್ಸ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ನಾನು ಇದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ನಾನೀಗ ಇದನ್ನು 3%ಗೆ ತಂದಿದ್ದೀನಿ. ಈಗ ಮತ್ತೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. 0.05 ಅಂತಂದರೆ 5 ಸೆಕೆಂಡಿಂದ ಈ ಸಾಂಗ್ ಪ್ಲೇ ಆಗುತ್ತೆ. ಓಕೆ, ಇರಲಿ. 5 ಸೆಕೆಂಡಿಂದ ಈ ಸಾಂಗ್ ಪ್ಲೇ ಆಗುತ್ತೆ. 5 ಸೆಕೆಂಡಿಂದ 20 ಸೆಕೆಂಡ್ವರೆಗೆ, ಯಾಕಂತಂದರೆ ಕೇವಲ 15 ಸೆಕೆಂಡ್ಗಳು ಮಾತ್ರ ಈ ಸಾಂಗ್ ಪ್ಲೇ ಆಗೋದ್ರಿಂದ 20 ಸೆಕೆಂಡ್ಗಳ ಕಾಲ ಈ ಒಂದು ಸಾಂಗ್ 5 ಸೆಕೆಂಡಿಂದ 20 ಸೆಕೆಂಡ್, ಓಕೆ, 15 ಸೆಕೆಂಡ್ ಮಾತ್ರ ಈ ಸಾಂಗ್ ಪ್ಲೇ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳಿದ್ದೀನಿ.
ಇನ್ನು ಇಷ್ಟು ಆದಮೇಲೆ ನೀವು 3%. Fast seeker. Slider. ಓಕೆ Pause Magaru Malayali by Sid Zero. Danjay Ranjan. pause Sid ಆಗ್ತಾ Zero. ಇದೆ. Danjay Magaru Malayali. ಇದೆಲ್ಲ ನಿಮಗೆ ತೋರಿಸಿದ್ದೀನಿ. Save changes. Button. ಸೇವ್ ಚೇಂಜಸ್ ಬಟನ್ನ ಕ್ಲಿಕ್ ಮಾಡಿದರೆ ಅದು ಆಡಿಯೋ ಸೆಲೆಕ್ಟ್ ಆಗುತ್ತೆ. ಓಕೆನಾ? ಸೆಲೆಕ್ಟ್ ಆಗಿ ನೀವು ಸ್ಟೇಟಸ್ಗೆ ಅದನ್ನು ಸೆಂಡ್ ಮಾಡ್ಬೋದು. ಕೇವಲ 15 ಸೆಕೆಂಡ್ ಮಾತ್ರ ಆಡಿಯೋ ಪ್ಲೇ ಆಗುತ್ತೆ. ಫೋಟೋ ಕೂಡ 15 ಸೆಕೆಂಡ್ಗಳ ಕಾಲ ಇರುತ್ತೆ. ನಾನು ಇದನ್ನು ಸೇವ್ ಕೊಡಲ್ಲ. ಓಕೆನಾ? ಬ್ಯಾಕ್ ಬರ್ತೀನಿ, ಯಾಕಂತಂದರೆ ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಯಾವುದೋ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬ್ಯಾಕ್ ಬರ್ತೀನಿ ಇಲ್ಲಿಂದ. Search for a song or artist. ಓಕೆ Media preview. ಓಕೆ ಇರಲಿ. 0 item selected. Send. ಓಕೆ ಡೈರೆಕ್ಟ್ಲಿ ಬ್ಯಾಕ್ One ಬರ್ತೀನಿ. UI home. ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇರಲಿ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟ್ಲಿ ನೀವು ಕಮೆಂಟ್ನಲ್ಲಿ ಕೇಳ್ಬೋದು. ನಾನು ಕಮೆಂಟ್ಗೆ ಉತ್ತರಿಸುವಂತಹ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಕಮೆಂಟ್ ಮೂಲಕ ಕಮೆಂಟ್ನಲ್ಲಿ ಉತ್ತರಿಸಲಿಕ್ಕೆ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಾದರೂ ನಿಮಗೆ ನಾನು ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೂ ಏನೇ ಡೌಟ್ಸ್ ಇದ್ದರೂ ನಮ್ಮ ಗ್ರೂಪ್ನಲ್ಲಿ ಯಾರಿದ್ದೀರೋ ಅವರು ಗ್ರೂಪ್ನಲ್ಲಿ ನೇರವಾಗಿ ನಮ್ಮ ಗ್ರೂಪ್ಗಳಲ್ಲಿ ನೀವು ಕೇಳ್ಬೋದು. ಇನ್ನೊಂದು ತಮ್ಮಲ್ಲಿ ವಿನಂತಿ ಏನಪ್ಪ ಅಂತಂದರೆ, ವಿನಂತಿ ಅಲ್ಲ, ಇನ್ನೊಂದು ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ನಮ್ಮ ಇನ್ನೊಂದು ಮೊಬೈಲ್ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಕೂಡ ನಾನು ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ. ಅದು ಕೂಡ ನಮ್ಮದೇ, ಎಲ್ಲರೂ ಸ್ನೇಹಿತರು ಸೇರಿಕೊಂಡೆ ನಾವು ಮಾಡಿದ್ದೀವಿ. ಅದರಲ್ಲಿಯೂ ಕೂಡ ವಾಟ್ಸಪ್ಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಅಪ್ಲಿಕೇಶನ್ಗಳ ಬಗ್ಗೆ ಅನೇಕ ವೀಡಿಯೋಗಳನ್ನು ಮಾಡ್ತಾಯಿರ್ತೀವಿ. ಹಾಗಾಗಿ ಅದಕ್ಕೂ ಕೂಡ ತಾವು ಸೇರಿಕೊಳ್ಳಿ. ಅಂದರೆ ಯೂಟ್ಯೂಬ್ ಚಾನಲ್ ಇರುತ್ತೆ, ನಾನು ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅದನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕೆ ಯಾವ ರೀತಿ ಬೆಂಬಲ ಕೊಡ್ತಾಯಿದ್ರು ಅದಕ್ಕೂ ಕೂಡ ಅದೇ ರೀತಿ ಬೆಂಬಲವನ್ನು ನೀಡ್ತಾಯಿರಿ. ಆದರೆ ಈ ಚಾನಲ್ನಲ್ಲಿ ಮಾಡಿದಂತಹ ವೀಡಿಯೋಗಳು ಆ ಚಾನಲ್ನಲ್ಲಿ ಸಿಗಲ್ಲ, ಆ ಚಾನಲ್ನಲ್ಲಿ ಮಾಡಿದಂತಹ ವೀಡಿಯೋಗಳು ಈ ಚಾನಲ್ನಲ್ಲಿ ಸಿಗಲ್ಲ. ಇದಂತೂ ನಾನು ನಿಮಗೆ ಹೇಳ್ತೀನಿ. ಯಾಕಂತಂದರೆ ಆ ಚಾನಲ್ನಲ್ಲಿ ನಾನು ಕೂಡ ಇರೋದರಿಂದ ಆ ರೀತಿ ವೀಡಿಯೋಗಳು ಯಾವ ನಿಮಗೆ ಸಿಗಲ್ಲ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ವಿಡಿಯೋ ಕೊನೆಗೆ ನಾಳೆ ಯುಗಾದಿ ಹಬ್ಬ ಇದೆ. ತಮಗೆಲ್ಲರಿಗೂ ಅಡ್ವಾನ್ಸ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.